What is this? Surprise gift for Women's Day. Ah, so cute. ಹಂಗೆ ಸಿಸರ್ ತಗೊಂಬರತ್ತಾನ ನೋಡ್ರಿ. ನನ್ನ ಮಗ ಇದು ತಗೊಂಬಂದಿದ್ದಾನೆ ನನಗೆ ವುಮೆನ್ಸ್ ಡೇಗೆ ಗಿಫ್ಟು. ಏನೋ ಇದೆ ಅಮ್ಮ. ವಾವ್, ಥ್ಯಾಂಕ್ ಯು ಚಿನ್ನ. ಪುಟ್ಟ ಪುಟ್ಟ ಓಲೆಗಳು ನನ್ನ ಮಗ ನನಗೋಸ್ಕರ ವುಮೆನ್ಸ್ ಡೇ ಸ್ಪೆಷಲ್ಲು. ಹಾಗೆ ಚಿಕ್ಕವನು ನನಗೋಸ್ಕರ ಇಷ್ಟೊಂದು ಚಾಕ್ಲೇಟ್ ತೊಗೊಂಬಂದು ಕೊಟ್ಟಿದ್ದಾನೆ. ವಾವ್, ಥ್ಯಾಂಕ್ ಯು ಮಕ್ಕಳ. ಇಲ್ಲ ನೋಡ್ರಿ, ಓಲೆ ತಗೊಂಬಂದಿನ ವುಮೆನ್ಸ್ ಡೇಗೆ ನನ್ನ ಮಗ ನನಗೆ ಗಿಫ್ಟು. ನೀವು ಯಾವಾಗಲಾದ್ರೂ ಹಿಂಗೆ ತಂದು ಕಟ್ಟಿದ್ದೀರಾ ನನಗೆ ಸರ್ಪ್ರೈಸ್ ಆಗಿ? ಜೊತೆಲಿ ನನ್ನೂ ಕರ್ಕೊಂಡೋಗಿ ತರ್ಸ್ಕೊಡ್ತೀರ. ನನ್ನ ಮಗ ನೋಡಿ ಅವನೇ ಸೆಲೆಕ್ಟ್ ಮಾಡಿದ್ದಾನೆ. ಥ್ಯಾಂಕ್ ಯು ಚಿನ್ನ. ಎಲ್ಲಿಗ್ರಿ ಕರ್ಕೊಂಡು ಹಾಕ್ತೀರಾ? ನನ್ಗೆ ಗೊತ್ತಿಲ್ಲ, ಸುಮ್ಮನೆ ಹೋಗೋದು. ಲಾಂಗ್ ಡ್ರೈವ್ ಹೋಗುತ್ತೆ, ಅಲ್ಲಿ ಹೋಗೋದು. ಸುಮ್ಮನೆ ಹಂಗೆ ಕರ್ಕೊಂಡು ಹೋಗ್ತೀರಾ? ಟೈಮ್ ಪಾಸ್. ಹೋಗಿ, ಕಾರ್ ಎಲ್ಲಿದೆ? ಬಾ, ಹಂಗೆ ಹೋಗೋಣ. ಸರಿ. ಅಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಪೇಂಟ್ ಮಾಡ್ತಾ ಇರೋದ್ರಿಂದ ಕಾರು ಹಿಂದಿನ ರಸ್ತೆಯಲ್ಲಿ ನಿಲ್ಸಿದ್ದೀವಿ. ಕೆಳಗೆ ಬಂದಿದ್ದೀವಿ. ಟೈಮ್ ಏನ್ರಿ? 6:30. ನೋಡಿ, ಈಗ ಹೋಗಲ್ಲ ನೋಡಿ, ಚೆನ್ನಾಗಿದೆ ಅಲ್ಲ? ನಿಲ್ಸ್ಬಿಟ್ಟು ಹೋಗ್ಬಿಟ್ಟಿದೆ, ತೆಗಿತಾನೆ. ಗೇಟ್ ಹತ್ರ ಒಂದು 2 ನಿಮಿಷ ಕೆಲಸ ಇದೆ. ಇದೆಲ್ಲ ಪೇಂಟ್ ಮಾಡಿದ್ರೆ ಎಷ್ಟು ಕ್ಲೀನಾಗಿ ಕಾಣಿಸುತ್ತಲ್ಲ. ಇಲ್ಲಿ ಹೋಗುತ್ತೆ. ನಾನೆಲ್ಲಿ ಹೋಗ್ಲಿ? ನಾನೇನೋ ಕಾರ್ ಓಡಿಸ್ಕೊಂಡು ಹೋಗ್ಬಿಡ್ತೀನ. ನಮ್ಮ ಯಜಮಾನ್ರಿಗೆ ಅಲ್ಲಿ ಏನೋ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ನೀನು ಎಲ್ಲೂ ಹೋಗ್ಬೇಡ, ಆರಾಮಾಗಿ ಸುಮ್ಮನೆ ಕೂತ್ಕೊಂಡಿರು ಅಂತ. ನಾನೆಲ್ಲಿ ಹೋಗ್ಲಿ, ನಂಗೆ ಕಾರ್ ಓಡ್ಸೋಕೆ ಬಂದರೆ ಅಲ್ವಾ. 6:30ಗೆ ನಾವು ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೊರಟಿದ್ದೀವಿ. ಎಲ್ಲಿವರೆಗೂ ಹೋಗ್ತೀವಿ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಸ್ವಲ್ಪ ಒಂದು 4 ಗಂಟೆ ಹಂಗೆ ಹೊರಡೋಣ. ಹೋದರೆ ಆವಾಗ ಸನ್ಸೆಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗೆ ಅಂದ್ಕೊಂಡ್ವಿ. ಬಟ್ ಇವತ್ತು ನನ್ನ ಮಗ ಏನೋ ಡ್ರಾಮಾನಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಅದರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಲೇಟ್ ಆಯಿತು ಸಾಯಂಕಾಲ. ಈಗ ಗೊತ್ತಿಲ್ಲ ಎಲ್ಲಿವರೆಗೂ ಆಗುತ್ತೆ. ಹಂಗೆ ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂತ ನಾವಿಬ್ಬರೇ. ಮಕ್ಳು ಯಾರೂ ಬರಲ್ಲ, ನೀವು ಇಬ್ಬರೇ ಹೋಗ್ಬಿಟ್ಟು ಬನ್ನಿ ಅಮ್ಮ ಅಂತ ಹೇಳ್ದ. ಇವತ್ತು ವುಮೆನ್ಸ್ ಡೇಗೆ ಸ್ಪೆಷಲ್ ಇದೆ ಅಂತ ಅಂದ್ಕೊಳ್ತೀನಿ. ಬೆಳಗ್ಗೆ ಹೇಳಿದೆ ಹೋಗೋಣ ಅಂತ. ನಮ್ಮ ಯಜಮಾನು ಓಕೆ ಹೋಗೋಣ, ಏನು ತೊಂದರೆ ಇಲ್ಲ, ಆರಾಮಾಗಿ ಕರ್ಕೊಂಡು ಹೋಗ್ತೀನಿ ಅಂತ. ಅದೇ ಸ್ವಲ್ಪ ಲೇಟ್ ಆಯಿತು. ಪಕ್ಕದಲ್ಲಿ ದೇವಸ್ಥಾನ ಇದೆ, ಸೊ ಪೂಜೆ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಬೆಲ್ ಹೊಡಿತಾ ಇದ್ದಾರೆ. ನನಗೆ ಸನ್ಸೆಟ್ ನೋಡೋ ಆಸೆ ಇತ್ತು. ಅಂದರೆ ಲಾಸ್ಟ್ ಟೈಮ್ ಎಲ್ಲ ಹೊರಗಡೆ ಹೋಗಿದ್ದಾಗ ಒಂದು ಚಿಕ್ಕ ಬೆಟ್ಟ, ಅದ್ರ ಮೇಲೆ ಒಂದು ಪುಟ್ಟ ದೇವಸ್ಥಾನ ಇತ್ತು, ಜೈನ್ ಟೆಂಪಲ್ ಅಂತ ಅನಿಸುತ್ತೆ. ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ತುಂಬ ಲೇಟ್ ಆಯಿತು. ಎಲ್ಲಿವರೆಗೂ ಹೋಗಿ ಬರೋಕ್ಕಾಗುತ್ತೆ ನೋಡೋಣ. ಹಾಗೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿದ್ದೀನಿ. ಸೊ ಹೋಗಿ ಬರೋದು ಅಷ್ಟೇ ಕೆಲಸ.
ಇದೆ ಅಲ್ಲ. ಮೊಬೈಲ್ ಏನೋ ಬಿದ್ದರೆ ಅಷ್ಟೇ. ಸಖತ್ ಟ್ರಾಫಿಕ್ ಇದೆ. ನಾವು ಹೋಗೋ ಟೈಮ್ ಯಾವಾಗಲೂ ಮಧ್ಯಾಹ್ನ ಖಾಲಿ ಆಗಿರುತ್ತೆ. ಇವತ್ತು ಸಾಯಂಕಾಲ ಸಖತ್ತಾಗಿದೆ ಟ್ರಾಫಿಕ್. ಇವತ್ತಂತೂ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ನಾನು ವುಮೆನ್ಸ್ ಡೇ ಅಂತ ಹೇಳಿದೆ, ಮಕ್ಕಳು ಕೂಡ ವಿಶ್ ಮಾಡಿದರು. ಆದರೆ ಸಾಯಂಕಾಲ ಈ ರೀತಿ ಒಂದು ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದು ಸಣ್ಣದೋ ಪುಟ್ಟದೋ ಆದರೆ ಅದಕ್ಕೆ ಬೆಲೆ ಕಟ್ಟಲಾಗದಂಥ ಒಂದು ಪ್ರೀತಿ ಅಂತ ಹೇಳ್ಬೋದು. ನನಗಂತೂ ತುಂಬಾ ಖುಷಿಯಾಗಿತ್ತು, ಮನಸ್ಸು ತುಂಬಿ ಬಂದಿತ್ತು, ಕಣ್ಣಂಚಲ್ಲಿ ನೀರು ಕೂಡ ಬಂದಿತ್ತು. ಆದರೆ ಮಕ್ಕಳು ಅದನ್ನು ನೋಡಿದ್ರೆ ಬೇಜಾರು ಮಾಡ್ಕೊಳ್ತಾರೆ, ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ. ಲಾಂಗ್ ಡ್ರೈವ್ ಹೋಗಿ ಬಂದ್ವಿ, ಎಲ್ಲೂ ಇಳಿಸಿಲ್ಲ, ಸುಮ್ಮನೆ ಹಾಗೆ ಹೋಗಿ ಬಂದಿದ್ದು. ಹಾಗೆ ಡೀಸೆಲ್ಲು ಹಾಕ್ಸ್ಕೊಂಡು ಬಂದ್ವಿ. ಮತ್ತು ದಾರಿಯಲ್ಲಿ ಕಡಲೆಕಾಯಿ ಚೆನ್ನಾಗಿತ್ತು, ತೊಗೊಂಬಂದೆ. ಈಗ ಬೇಯಿಸ್ತಾ ಇದ್ದೀನಿ. ಆದರೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. 1/4 kg 50 ರೂಪೀಸ್, ಜಾಸ್ತಿ ಅಲ್ಲ. ಕಡಲೆಕಾಯಿ ಬೇಕಾ ಶೇಷನ್? ಯಾಕೋ ಬಿಡಿಸ್ಕೊಟ್ರೆ ಆವಾಗಲೂ ತಿನ್ನಲ್ವಾ? ನನಗಿಷ್ಟ ಬೇಯಿಸ್ಕೊಂಡು ತಿನ್ನೋದು, ಹಾಗೆ ಹುರ್ಕೊಂಡು ತಿನ್ನೋದು ಇಷ್ಟ ಆಗುತ್ತೆ. ಹಾಗಾಗಿ ತಂದ ತಕ್ಷಣವೇ ಬೇಯಕ್ಕೆ ಇಟ್ಟಿದ್ದೀನಿ. ತುಂಬ ಸಾಫ್ಟ್ ಆಗಬಾರ್ದು, ಸ್ವಲ್ಪ ಕ್ರಂಚಿಯಾಗಿ ಇರಬೇಕು, ಆ ಥರ ಬೇಯಿಸ್ತೀನಿ. ಹಾಗಾಗಿ ಕುಕ್ಕರಲ್ಲಿ ಇಟ್ಟಿಲ್ಲ, ಹಾಗೆ ಇಟ್ಟಿದ್ದೀನಿ. ಒಂದು ಬಾಣಲಿ ಇಟ್ಬಿಟ್ಟು ಅದರಲ್ಲಿ ಇಟ್ಟಿದ್ದೀನಿ. ಮತ್ತು ಇವರು ತೊಳೆದು ಕ್ಲೀನಾಗಿತ್ತು, ಇಲ್ಲಾಂದರೆ ಒಂದೊಂದು ಕಡಲೆಕಾಯಿ ಸುಮಾರು ಮಣ್ಣಿರುತ್ತೆ, ಅದನ್ನ ಕ್ಲೀನ್ ಮಾಡೋಕ್ಕೆ ಎಷ್ಟೊಂದು ಟೈಮ್ ಬೇಕಾಗುತ್ತೆ. ಇದೇನೋ ಕ್ಲೀನಾಗಿದೆ, ಅದಕ್ಕೆ ಜಾಸ್ತಿ ಅನಿಸುತ್ತೆ. ಮತ್ತು ಕಡಲೆಕಾಯಿ ಬೀಜ ಕೂಡ ತುಂಬ ದೊಡ್ಡದಾಗಿದೆ ನೋಡಿ. ಕಾಯಿ ದೊಡ್ಡದಿದೆ, ಒಳಗಡೆ ಬೀಜಗಳು ಕೂಡ ದೊಡ್ಡದಾಗಿದೆ. ಸೊ ಊಟ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗಿದೆ. ಈಗ ಮಕ್ಕಳು ಊಟ ಮಾಡ್ತಾ ಇದ್ದಾರೆ. ಊಟ ಮಾಡಲ್ಲ, ಹೊಟ್ಟೆ ಹಸ್ತಿಲ್ವಾ ರೀ? ಅಂದರೆ ನೋಡಿ, ನನ್ನ ಮಗ ಕರೆದ ತಕ್ಷಣ ಅವನು ಊಟಕ್ಕೆ ಬಂದ. ಇನ್ನಿಬ್ರು ಇದ್ದಾರಪ್ಪ, ಬರೋದೇ ಇಲ್ಲ, ನಿನ್ನ ತೆಗಿತಾ ಇಲ್ಲ. ಡೋಂಟ್ ವರಿ, ನಾನೇ ಮಾತಾಡ್ಕೊಳ್ತಾ ಇದ್ದೀನಿ. ಚಪಾತಿ ಬೇಕಂದ್ರೆ ಹಾಕ್ಕೊಳ್ಳೋದು, ಬೇಡ. ಸೊ ಕಡಲೆಕಾಯಿ ಬೇಯ್ತಾ ಇದೆ. ಅದು ಬೆಂದ ತಕ್ಷಣ ಬಿಸಿಯಾಗಿ ಕಡಲೆಕಾಯಿನ ತಿನ್ನಬೇಕು. ಸೊ ಇವತ್ತಿನ ಈ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತೀನಿ. ಸಿಂಪಲ್ ಆದಂಥ ವ್ಲಾಗು. ಒಂದು ಲಾಂಗ್ ಡ್ರೈವ್ ಹೋಗಿ ಬಂದ್ವಿ, ಅದು ಎಲ್ಲೂ ಇಳಿದೆ. ಒಂಥರ ಚೆನ್ನಾಗಿತ್ತು. ಆ್ಯಕ್ಚುಲಿ ಸಾಯಂಕಾಲ ಹೋಗ್ಬೇಕಾಗಿತ್ತು, ಅದು ಮಿಸ್ ಆಯಿತು. ಪರವಾಗಿಲ್ಲ, ಆವಾಗಲೂ ಹೋಗಿ ಬಂದ್ವಿ. ಈಗ ಊಟ ಮಾಡಿಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ನಾಳೆ ಒಂದು ಫಂಕ್ಷನ್ಗೆ ರೆಡಿ ಆಗಬೇಕು. ಅದಕ್ಕೆಲ್ಲ ರೆಡಿ ಮಾಡಿಟ್ಕೋಬೇಕು. ಏನು ಸೀರೆ ಉಟ್ಕೊಳ್ಳೋದು ಅದನ್ನೆಲ್ಲ ಈಗಲೇ ತೆಗೆದಿಟ್ರೆ ಬೆಳಿಗ್ಗೆ ಬೇಗ ಹೋಗೋಕ್ಕೆ ಸರಿ ಹೋಗುತ್ತೆ. 10 ಗಂಟೆ ಮೇಲೆ ಶುರುವಾಗುತ್ತೆ. ಇಲ್ಲಿಂದ ನಮಗೆ ಆ ಜಾಗಕ್ಕೆ ಹೋಗೋಕ್ಕೆ ಏನಿಲ್ಲ ಅಂದ್ರೂ 1-1.5 ಗಂಟೆ ಬೇಕು. ಇವರಿಬ್ಬರು ಹೋದ ತಕ್ಷಣ ರೆಡಿಯಾಗಿ ಹೊರಡಬೇಕು. ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಸಿಂಪಲ್ಲಾಗಿ ಯಾವ ಅಡುಗೆ ಆಗುತ್ತೆ, ಯಾವ ಬ್ರೇಕ್ಫಾಸ್ಟ್ ಆಗುತ್ತೆ ಅದನ್ನು ಪ್ರಿಪೇರ್ ಮಾಡ್ತೀನಿ. ಯಾಕೆಂದರೆ ಅಷ್ಟೊಂದು ಟೈಮ್ ಸಾಕಾಗಲ್ಲ. ಹಾಗಾಗಿ ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಹೇಗೆ ಅನಿಸ್ತು ಈ ಬ್ಲಾಗು? ಸಿಂಪಲ್ ಬ್ಲಾಗು, ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನಾನು ಮತ್ತೆ ಇದೇ ರೀತಿ ಇನ್ನೊಂದು ಬ್ಲಾಗ್ ನನಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ, ಆರಾಮಾಗಿರಿ. ನಮಸ್ಕಾರ. ಬಿಸಿ ಬಿಸಿ ಕಡಲೆಕಾಯಿ ರೆಡಿಯಾಗಿದೆ. ಈಗ ಕಡಲೆಕಾಯಿ ತಿನ್ನೋ ಟೈಮು, ಬಿಸಿಯಾಗಿ ತಿನ್ನಬೇಕು ಅಂತ. ಹಂಗಾಗಿ ತೊಗೊಂಬಂದ ತಕ್ಷಣ ಈಗ ಬೇಯಿಸಿದ್ದೀನಿ. ಈಗ ಹೋಗಿ ತಿನ್ನಬೇಕು.